ಏಂಜಲ್ ಯುಬಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ ಕನ್ಯಾ ರಾಶಿಯ ಪ್ರೀತಿಯ ವೀಕ್ಷಕರೇ, ಇಂದು ನಿಮ್ಮ 2026ರ ಸಂಪೂರ್ಣ ವರ್ಷ ಏನು ಸೂಚಿಸುತ್ತದೆ ಎಂಬುದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಈ ವರ್ಷ ನಿಮ್ಮ ಶ್ರಮ, ಶಿಸ್ತು, ವಿಶ್ಲೇಷಣಾ ಶಕ್ತಿ ಮತ್ತು ಸೇವಾ ಮನೋಭಾವಕ್ಕೆ ಬುಧನ ಕೃಪೆ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತದೆ. ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಯಾವ ಗ್ರಹಗಳಿಂದ ಬಲ, ಯಾರು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ, 2026ರ ನಿಮ್ಮ ಜೀವನಯಾನ ಏನು ಹೇಳುತ್ತದೆ, ಇದನ್ನೆಲ್ಲ ಗಮನದಿಂದ ಕೇಳಿ. ಕನ್ಯಾ ರಾಶಿಯ ಮೂಲತತ್ವ: ಶಿಸ್ತು ಮತ್ತು ನಿಯಮ, ವಿಶ್ಲೇಷಣಾ ಬುದ್ಧಿ, ಸೇವಾಭಾವ, ವಿವರಗಳಿಗೆ ಗಮನ, ಪ್ರಾಮಾಣಿಕತೆ, ಪ್ರಾಯೋಗಿಕ ಚಿಂತನೆ. 2026ರಲ್ಲಿ ನಿಮ್ಮ ಶ್ರಮವೇ ನಿಮ್ಮ ಗುರುತಾಗುತ್ತದೆ. ನೀವು ಮಾಡಿದ ಕೆಲಸ ನಿಮ್ಮ ಪರವಾಗಿ ಮಾತನಾಡುವ ವರ್ಷ. 2026ರ ಗ್ರಹಸ್ಥಿತಿ: ಗುರು, ಉದ್ಯೋಗ, ಆರೋಗ್ಯ, ಸೇವಾ ಕ್ಷೇತ್ರ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನುಗ್ರಹ, ಹೆಚ್ಚುವರಿ ಜ್ಞಾನ, ಹೊಸ ಕೌಶಲ್ಯ ಕಲಿಯುವ ಅವಕಾಶ, ವಿದ್ಯಾರ್ಥಿಗಳಿಗೆ ಉತ್ತಮ ಫಲ. ಶನಿ: ಶ್ರಮದ ಪರೀಕ್ಷೆ, ಸಹನೆ ಮತ್ತು ನಿಯಮ ಪಾಲಿಸಿದರೆ ಸ್ಥಿರ ಯಶಸ್ಸು. ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ, ಆದರೆ ಅದೇ ಮಾನ್ಯತೆಗೆ ದಾರಿ. ರಾಹು ಕೇತು: ಹಳೆಯ ಅಭ್ಯಾಸಗಳಿಂದ ಮುಕ್ತಿಯಾಗುವ ಕಾಲ, ಆರೋಗ್ಯ ಮತ್ತು ಮಾನಸಿಕ ಶುದ್ಧೀಕರಣಕ್ಕೆ ಸಹಕಾರಿ. ವಿದೇಶ ಅಥವಾ ಆನ್ಲೈನ್ ಕೆಲಸಗಳಿಂದ ಲಾಭ. ಉದ್ಯೋಗ ಮತ್ತು ವ್ಯವಹಾರ: ಉದ್ಯೋಗ ಜನವರಿಯಿಂದ ಮಾರ್ಚ್, ಹಳೆಯ ಕೆಲಸಗಳ ಪರಿಶೀಲನೆ, ವರ್ಕ್ ಲೋಡ್ ಇದ್ದರೂ ಸ್ಪಷ್ಟತೆ ಬರುತ್ತದೆ. ಏಪ್ರಿಲಿಂದ ಜೂನ್, ಹೊಸ ಪ್ರಾಜೆಕ್ಟ್, ಹೊಸ ಜವಾಬ್ದಾರಿ, ನಿಮ್ಮ ಕೌಶಲ್ಯಕ್ಕೆ ಮೌಲ್ಯ. ಜುಲೈಯಿಂದ ಅಕ್ಟೋಬರ್, ಪ್ರಮೋಷನ್ ಅಥವಾ ಸ್ಥಿರ ಹುದ್ದೆ, ಮೇಲಾಧಿಕಾರಿಗಳ ಮೆಚ್ಚುಗೆ. ನವೆಂಬರಿಂದ ಡಿಸೆಂಬರ್, ಕಚೇರಿಯಲ್ಲಿ ಗೌರವ ಮತ್ತು ಸ್ಥಿರತೆ. ವ್ಯವಹಾರ, ಆರೋಗ್ಯ, ಶಿಕ್ಷಣ, ಕನ್ಸಲ್ಟಿಂಗ್, ಡೇಟಾ ಅಕೌಂಟಿಂಗ್, ಡಿಜಿಟಲ್ ಸೇವೆಗಳಲ್ಲಿ ಲಾಭ. ಪಾಲುದಾರಿಕೆ ಮಾಡುವಾಗ ಸ್ಪಷ್ಟ ಲೆಕ್ಕಾಚಾರ ಅಗತ್ಯ. ಆರ್ಥಿಕ ಸ್ಥಿತಿ: ಮೊದಲಾರ್ಧ ಆದಾಯ ಸ್ಥಿರ, ಉಳಿತಾಯಕ್ಕೆ ಒಳ್ಳೆಯ ಸಮಯ. ಮೇಯಿಂದ ಆಗಸ್ಟ್, ಹೂಡಿಕೆ ಯೋಚನೆ, ಜಾಣ್ಮೆಯಿಂದ ರಿಸ್ಕ್ ಕಡಿಮೆ. ಸೆಪ್ಟೆಂಬರ್ ನಂತರ ಹಣದ ಹರಿವು ಹೆಚ್ಚಾಗುತ್ತದೆ. ಆಸ್ತಿ, ವಾಹನ, ಶೈಕ್ಷಣಿಕ ವೆಚ್ಚಗಳಿಗೆ ಉತ್ತಮ ಸಮಯ. ಪ್ರೇಮ ಮತ್ತು ವೈವಾಹಿಕ ಜೀವನ: ಅವಿವಾಹಿತರು ಕೆಲಸದ ಮೂಲಕ ಅಥವಾ ಪರಿಚಯದಿಂದ ಸಂಬಂಧ ಶುರುವಾಗಬಹುದು. ಅತಿಯಾದ ವಿಶ್ಲೇಷಣೆ ತಪ್ಪಿಸಿ, ಹೃದಯದ ಮಾತು ಕೇಳಿ. ವಿವಾಹಿತರು ಸಂಭಾಷಣೆ ಮುಖ್ಯ, ಚಿಕ್ಕ ವಿಷಯಕ್ಕೆ ಹೆಚ್ಚು ಚಿಂತನೆ ಮಾಡಬೇಡಿ. ಜೂನಿಂದ ಜುಲೈ, ಸಣ್ಣ ಗೊಂದಲ, ಆದರೆ ಶಾಂತ ಮಾತಿನಿಂದ ಪರಿಹಾರ. ಗುರುಕೃಪೆಯಿಂದ ವಿಶ್ವಾಸ ಮತ್ತು ಪರಸ್ಪರ ಗೌರವ ಹೆಚ್ಚಾಗುತ್ತದೆ. ಕುಟುಂಬ ಮತ್ತು ಮನೆ: ಕುಟುಂಬದಲ್ಲಿ ನಿಮ್ಮ ಸಲಹೆಗೆ ಮೌಲ್ಯ, ತಾಯಿಯ ಆರೋಗ್ಯಕ್ಕೆ ಗಮನ. ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯ ಯೋಜನೆಗಳಿಗೆ ಉತ್ತಮ ಸಮಯ. ಮನೆ ನವೀಕರಣಕ್ಕೆ ಅಥವಾ ಸ್ಥಳ ಬದಲಾವಣೆಯ ಯೋಚನೆ. ಆರೋಗ್ಯ ಮತ್ತು ಆತ್ಮಶಕ್ತಿ: ಶಾರೀರಿಕ ಆರೋಗ್ಯ, ಫೆಬ್ರವರಿಯಿಂದ ಜೂನ್, ಜೀರ್ಣಕ್ರಿಯೆ, ಗ್ಯಾಸ್ಟ್ರಿಕ್, ಚರ್ಮ ಸಮಸ್ಯೆ, ಒತ್ತಡ ಕಡಿಮೆ ಮಾಡಬೇಕು. ಪರಿಹಾರ: ಪ್ರತಿದಿನ 20 ನಿಮಿಷ ವಾಕಿಂಗ್, ಯೋಗ ಮತ್ತು ಪ್ರಾಣಾಯಾಮ. ಸಮಯಕ್ಕೆ ಆಹಾರ, ಹಸಿರು ತರಕಾರಿ ಹೆಚ್ಚಿಸಿ. ಆತ್ಮಶಕ್ತಿ: ಧ್ಯಾನದಿಂದ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ. ಸೇವಾಭಾವವೇ ನಿಮ್ಮ ಆತ್ಮಶಕ್ತಿ. ದೇವರ ಕೃಪೆ ಮತ್ತು ಉಪಾಯಗಳು: ಬುಧವಾರ ತುಳಸಿ ಗಿಡಕ್ಕೆ ನೀರು, ಹಸಿರು ಬಟ್ಟೆ ಧಾರಣೆ, ಹಸಿರು ಕಾಳು ದಾನ. ಮಂತ್ರ: ಓಂ ಬುಧಾಯ ನಮಃ 108 ಬಾರಿ, ಪ್ರತಿದಿನ 5 ನಿಮಿಷ ಮೌನ. ವರ್ಷದ ಸಾರಾಂಶ: ಕನ್ಯಾ ರಾಶಿ 2026: ಶ್ರಮಕ್ಕೆ ಫಲ, ಉದ್ಯೋಗದಲ್ಲಿ ಸ್ಥಿರತೆ, ಆರ್ಥಿಕ ಸುಧಾರಣೆ, ಆರೋಗ್ಯ ಜಾಗೃತಿ, ಬುದ್ಧಿವಂತಿಕೆ ನಿಮ್ಮ ದೊಡ್ಡ ಬಲ. ಮಂತ್ರ: ನನ್ನ ಶ್ರಮ ಫಲಿಸಲಿ, ಮನಸ್ಸು ಶಾಂತವಾಗಲಿ, ಬುದ್ಧಿ ಸರಿಯಾದ ದಾರಿ ತೋರಿಸಲಿ. 2026ರಲ್ಲಿ ದೇವರ ಕೃಪೆ ನನ್ನ ಜೊತೆ ಇರಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.